ಅದು 2024ರ ಆಗಸ್ಟ್ ತಿಂಗಳು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತರಳಘಟ್ಟ ಗ್ರಾಮದ ಮಹಿಳೆ ಗಂಗೀಬಾಯಿ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ವೈದ್ಯರು ಹೇಳಿದ ಪ್ರಕಾರ ಈ ಮಹಿಳೆಗೆ 2 ತಿಂಗಳ ಹಿಂದಷ್ಟೇ ಮನೆಯಲ್ಲಿ ಸಾಕಿದ ಅವರದ್ದೇ ಬೆಕ್ಕು ಕಾಲಿಗೆ ಕಚ್ಚಿತ್ತು. ಅದರಿಂದಾಗಿ ಆಕೆಗೆ ರೇಬಿಸ್ ರೋಗ ಬಂದಿತ್ತು. ಬೆಕ್ಕು ಕಚ್ಚಿದ ಕೂಡಲೇ ಆಕೆ ಕೆಲವು ಇಂಜೆಕ್ಷನ್ಗಳನ್ನ ತಗೋಬೇಕಿತ್ತು. ಆಕೆ 1 ಇಂಜೆಕ್ಷನ್ ತಗೊಂಡಾಗ ಗಾಯ ಗುಣ ಆಗಿತ್ತು. ಮತ್ತೆ ವಾಪಸ್ ಯಾಕೆ ಇಂಜೆಕ್ಷನ್ ತಗೊಳ್ಳೋದು ಅಂತ ಗಂಗೀಬಾಯಿ ನಿರ್ಲಕ್ಷ್ಯ ಮಾಡಿದ್ರು. ಪರಿಣಾಮ ಬೆಕ್ಕಿನ ಬಾಯಿಯಲ್ಲಿದ್ದ ರೇಬಿಸ್ ವೈರಸ್ ಆಕೆಯ ದೇಹದೊಳಗೆ ಪ್ರವೇಶ ಮಾಡಿ ರೇಬಿಸ್ ರೋಗ ಬಂತು. ಸ್ನೇಹಿತರೆ, ಅನೇಕರು ಮನೆಯಲ್ಲಿ ಬೆಕ್ಕು ನಾಯಿಗಳನ್ನ ಸಾಕ್ತಾರೆ. ಅವುಗಳಿಗೆ ರೇಬಿಸ್ ಬಾರದ ಹಾಗೆ ಇಂಜೆಕ್ಷನ್ ಕೂಡ ಕೊಡಿಸ್ತಾರೆ. ಆದ್ರೂ ಸಣ್ಣ ನಿರ್ಲಕ್ಷ್ಯ ಮಾಡಿದ್ರೆ ಜೀವವೇ ಹೋಗುತ್ತೆ ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ವರ್ಷ ಭಾರತದಲ್ಲಿ ರೇಬಿಸ್ನಿಂದಾಗಿ 20,000 ಜನರು ಮೃತಪಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಸಾಯಲು ಕಾರಣವಾಗುವ ರೋಗಗಳಲ್ಲಿ ರೇಬಿಸ್ 10ನೇ ಸ್ಥಾನದಲ್ಲಿದೆ. ಇನ್ನು ಆತಂಕ ಪಡೋ ಸಂಗತಿ ಅಂದ್ರೆ ರೇಬಿಸ್ನಿಂದ ಸಾಯ್ತಾ ಇರೋರಲ್ಲಿ ಸುಮಾರು 60% ಜನರು 15 ವರ್ಷದೊಳಗಿನ ಮಕ್ಕಳೇ ಆಗಿದ್ದಾರೆ. ರೇಬಿಸ್ ಕೇವಲ ನಾಯಿ ಕಚ್ಚೋದ್ರಿಂದ ಮಾತ್ರ ಬರೋದು ಅನ್ನೋದು ಸಾಮಾನ್ಯ ತಿಳಿವಳಿಕೆ. ಆದ್ರೆ ಬೆಕ್ಕು, ಮಂಗ, ನರಿ ಮೊದಲಾದ ಪ್ರಾಣಿಗಳು ಕಚ್ಚೋದ್ರಿಂದಾನೂ ರೇಬಿಸ್ ಬರುತ್ತೆ. ಮನುಷ್ಯನ ದೇಹಕ್ಕೆ ನಾಯಿ ಅಥವಾ ಬೆಕ್ಕು ಕಚ್ಚಿದಾಗ ಚರ್ಮ ಒಡೆದು ಓಪನ್ ಆಗಿ ರಕ್ತ ಬರುತ್ತೆ. ಈ ಮೂಲಕ ಅದರ ಜೊಲ್ಲು ನಮ್ಮ ದೇಹದ ಒಳಭಾಗಕ್ಕೆ ತಾಗುತ್ತೆ. ಆ ಜೊಲ್ಲಿನಲ್ಲಿ ರೇಬಿಸ್ ವೈರಸ್ ಇದ್ರೆ ಅದು ಕೂಡಲೇ ದೇಹದ ಒಳಗೆ ಪ್ರವೇಶ ಮಾಡುತ್ತೆ. ಮೊದಲಿಗೆ ನರಮಂಡಲದ ವ್ಯವಸ್ಥೆಯನ್ನ ಪ್ರವೇಶ ಮಾಡುವ ಈ ವೈರಸ್ ಬಳಿಕ ಮೆದುಳು ಹಾಗೂ ಬೆನ್ನು ಹುರಿಯನ್ನ ಪ್ರವೇಶಿಸುತ್ತೆ. ರೇಬಿಸ್ ವೈರಸ್ ದಿನಕ್ಕೆ 5ರಿಂದ 100 ಮಿಲಿಮೀಟರ್ನಷ್ಟು ಚಲಿಸುತ್ತೆ. ವೈರಸ್ ಬಹಳ ಕ್ರಿಯಾಶೀಲ ಆಗಿದ್ರೆ ಬಹಳ ಬೇಗ ರೋಗದ ಲಕ್ಷಣ ಕಂಡುಬರುತ್ತೆ. ಬೆಕ್ಕು ಕಚ್ಚಿದ ಕೂಡಲೇ ಆ ಭಾಗಕ್ಕೆ ಅರಿಶಿನ ಹಚ್ಚೋದು, ಟರ್ಮರಿಕ್ ಪೌಡರ್ ಹಚ್ಚೋದು ಸಾಮಾನ್ಯ. ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಸಣ್ಣದಾಗಿ 1 ಹನಿ ರಕ್ತ ಬರುವಷ್ಟು ಗಾಯವಾದ್ರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತಾನೆ ಜನರು ಅನ್ಕೋತಾರೆ. ಆದ್ರೆ ರಕ್ತ ಕಾಣಿಸ್ತು ಅಂದ್ರೆ ಅಲ್ಲಿ ಚರ್ಮಕ್ಕೆ ಹಾನಿಯಾಗಿದೆ, ವೈರಸ್ ದೇಹದ ಒಳಗೆ ಹೋಗಿದೆ ಅಂತಾನೆ ಅರ್ಥ. ಕೈಕಾಲಿಗೆ ಗಾಯವಾದ್ರೆ ಮೆದುಳನ್ನ ಈ ವೈರಸ್ ತಲುಪೋದು ತಡ ಆಗುತ್ತೆ. ಆದ್ರೆ ಕುತ್ತಿಗೆ ಅಥವಾ ಭುಜದ ಭಾಗಕ್ಕೆ ಕಚ್ಚಿದ್ರೆ ವೈರಸ್ ಮೆದುಳನ್ನ ಪ್ರವೇಶಿಸೋದು ಬಹಳ ಬೇಗ. ಕೆಲವರು ನಾಯಿ ಬೆಕ್ಕುಗಳಿಗೆ ರೇಬಿಸ್ ವೈರಸ್ ಬಾರದ ಹಾಗೆ ಇಂಜೆಕ್ಷನ್ ಕೊಡಿಸ್ತಾರೆ. ಹೀಗೆ ಇಂಜೆಕ್ಷನ್ ಪಡೆದ ಪ್ರಾಣಿಗಳು ಕಚ್ಚೋದ್ರಿಂದ ಏನೂ ಆಗಲ್ಲ ಅನ್ನೋದು ಕೂಡ ತಪ್ಪು ತಿಳಿವಳಿಕೆ. ಆದ್ರಿಂದ ಯಾವುದೇ ನಾಯಿ ಬೆಕ್ಕು ಕಚ್ಚಿದ್ರೂ ಕೂಡಲೇ ಡಾಕ್ಟರ್ ಬಳಿಗೆ ಹೋಗಿ ರೇಬಿಸ್ಗೆ ಸಂಬಂಧಪಟ್ಟ ಇಂಜೆಕ್ಷನ್ಗಳನ್ನ ಪಡೆಯೋದು ಸೂಕ್ತ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಬಲ್ ಡಿಸೀಸ್ ಸಂಸ್ಥೆ 2021ರಲ್ಲಿ ಮಾಡಿದ ಅಧ್ಯಯನದ ಪ್ರಕಾರ ಭಾರತದಲ್ಲಿ 40% ಜನರು ನಾಯಿ ಬೆಕ್ಕು ಕಚ್ಚಿದಾಗ ಆ ಗಾಯವನ್ನ ತೊಳೆಯೋದೇ ಇಲ್ಲ. ಗಾಯವನ್ನ ಸೋಪಿನಿಂದ ಚೆನ್ನಾಗಿ ತೊಳೆದಾಗ 80% ವೈರಸ್ಗಳು ಸತ್ತು ಹೋಗುತ್ತೆ. ಈಗ ರೇಬಿಸ್ ರೋಗದ ಲಕ್ಷಣಗಳನ್ನ ನೋಡೋಣ. ರೇಬಿಸ್ ಸೋಂಕು ಬಂದಾಗ ಮೊದಲಿಗೆ ಜ್ವರ, ತಲೆನೋವು, ಸುಸ್ತು, ವಾಂತಿ, ಮೈಕೈ ನೋವು ಕಾಣಿಸ್ಕೊಳ್ಳುತ್ತೆ. ರೋಗ ತೀವ್ರವಾದ್ರೆ ಭ್ರಮೆ ಆಗೋಕೆ ಶುರುವಾಗುತ್ತೆ. ಜೊತೆಗೆ ನೀರನ್ನ ಕಂಡ್ರೆ ಭಯ ಕೂಡ ಆಗುತ್ತೆ. ಕೊನೆಗೆ ರೋಗಿಗೆ ನೀರು ಕುಡಿಯೋಕೂ ಆಗಲ್ಲ. विठ्ठल काका पिवळावं पाणी पिवळावं विठ्ठल काका. ಆಸ್ಪತ್ರೆಗೆ ಹೋಗೋದು ಅಂದ್ರೆ ಸುಮ್ಮನೆ ಹಣ ಖರ್ಚು ಅನ್ನೋದು ಅನೇಕರ ಭಾವನೆ. ಆದ್ರೆ ಜೀವಕ್ಕಿಂತ ಹಣ ದೊಡ್ಡದಲ್ಲ. ಆದ್ರಿಂದ ನಾಯಿ ಬೆಕ್ಕು ಕಚ್ಚಿದ್ರೆ ಅಥವಾ ಪರಚಿದ್ರಿಂದ ಗಾಯ ಆದ್ರೆ ಕೂಡ್ಲೆ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡೆಯೋದು ಜಾಣತನ.